ಹ್ಯಾಕರ್ಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಮತ್ತು ವೈಟ್ ಹ್ಯಾಟ್ ಹ್ಯಾಕರ್. ಹಾಗಾದರೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಯಾರು? ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಒಂದು ವ್ಯಕ್ತಿಗೆ ಸೇರಿದ ಅಥವಾ ಕಂಪನಿಗೆ ಸಂಬಂಧಪಟ್ಟ ಮೊಬೈಲ್ಗಳನ್ನು, ಕಂಪ್ಯೂಟರ್ಗಳನ್ನು, ಸರ್ವರ್ಗಳನ್ನು ಮತ್ತು ನೆಟ್ವರ್ಕ್ ಡಿವೈಸ್ಗಳನ್ನು ಪರ್ಮಿಷನ್ ಇಲ್ಲದೆ ಹ್ಯಾಕ್ ಮಾಡುತ್ತಾನೆ ಅಥವಾ ಅದರಲ್ಲಿ ಇರುವ ಡೇಟಾ ಕದಿಯುತ್ತಾನೆ. ಹಾಗಾದರೆ ವೈಟ್ ಹ್ಯಾಟ್ ಹ್ಯಾಕರ್ ಯಾರು? ವೈಟ್ ಹ್ಯಾಟ್ ಹ್ಯಾಕರ್ ಒಂದು ವ್ಯಕ್ತಿಗೆ ಸೇರಿದ ಅಥವಾ ಕಂಪನಿಗೆ ಸಂಬಂಧಪಟ್ಟ ಅಥವಾ ಸರ್ಕಾರಿ ಸಂಸ್ಥೆಗೆ ಸಂಬಂಧಪಟ್ಟ ಮೊಬೈಲ್ಗಳನ್ನು, ಕಂಪ್ಯೂಟರ್ಗಳನ್ನು, ಸರ್ವರ್ಗಳನ್ನು ಮತ್ತು ನೆಟ್ವರ್ಕ್ ಡಿವೈಸ್ಗಳನ್ನು ಪರ್ಮಿಷನ್ ಪಡೆದು ಅದರಲ್ಲಿ ಇರುವ ದೌರ್ಬಲ್ಯಗಳು ಅಥವಾ ವಲ್ನರಬಿಲಿಟೀಸ್ನ ಹುಡುಕಿ ತೋರಿಸಿ ಅದನ್ನು ಸರಿಪಡಿಸಿ ಸುರಕ್ಷಿತಗೊಳಿಸುತ್ತಾನೆ. ಫೈನಲಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಡೇಟಾ ಕದಿಯುತ್ತಾನೆ. ವೈಟ್ ಹ್ಯಾಟ್ ಹ್ಯಾಕರ್ ಡೇಟಾಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಒದಗಿಸುತ್ತಾನೆ. ನೀವೇನಾದರೂ ವೈಟ್ ಹ್ಯಾಟ್ ಹ್ಯಾಕರ್ ಆಗಬೇಕು ಅಂದುಕೊಂಡಿದ್ದೀರಾ? ಹಾಗಿದ್ದಲ್ಲಿ ನೀವು CH ಕೋರ್ಸ್ ಕಲಿಯುವುದನ್ನು ಪ್ರಾರಂಭಿಸಿ. CH ಕೋರ್ಸ್ ಪ್ರಾರಂಭಿಸುವ ಮೊದಲು ನಿಮಗೆ ಕಂಪ್ಯೂಟರ್ ಹಾರ್ಡ್ವೇರ್, ನೆಟ್ವರ್ಕಿಂಗ್, ಮೈಕ್ರೋಸಾಫ್ಟ್ ಸರ್ವರ್ಸ್, ಲೈನಕ್ಸ್ ಸರ್ವರ್ಸ್ ಮತ್ತು ವರ್ಚುವಲೈಸೇಷನ್ನಲ್ಲಿ ಸ್ಟ್ರಾಂಗ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು. ಕಂಪ್ಯೂಟರ್ ಹಾರ್ಡ್ವೇರ್, ನೆಟ್ವರ್ಕಿಂಗ್, ಮೈಕ್ರೋಸಾಫ್ಟ್ ಸರ್ವರ್ಸ್, ಲಿನಕ್ಸ್ ಸರ್ವರ್ಸ್, ವರ್ಚುವಲೈಸೇಷನ್ ಮತ್ತು CH ಕಲಿಯುವುದಕ್ಕೆ 6 ತಿಂಗಳುಗಳು ಬೇಕಾಗುತ್ತದೆ ಮತ್ತು ಟ್ರೈನಿಂಗ್ ಫೀಸ್ 55,000 ರೂಪಾಯಿಗಳಾಗುತ್ತದೆ. ಈ ಕೋರ್ಸ್ಗಳನ್ನು ಯಾರು ಕಲಿಯಬಹುದು? ಯಾವುದೇ ಡಿಪ್ಲೊಮಾ ಅಥವಾ ಡಿಗ್ರಿ ಆಗಿದ್ದಲ್ಲಿ ತಕ್ಷಣವೇ ಪ್ರಾರಂಭಿಸಬಹುದು. ಜಾಬ್ ಮಾರ್ಕೆಟ್ ಹೇಗಿದೆ ಮತ್ತು ಸ್ಯಾಲರಿ ಎಷ್ಟು ಸಿಗುತ್ತದೆ? ನಿಮ್ಮ ಹತ್ತಿರ ನಾಲೆಡ್ಜ್ ಇದೆ ಅಂದರೆ ನಿಮ್ಮ ಹತ್ತಿರ ಜಾಬ್ ಇದೆ ಅಂತ. ನಿಮ್ಮ ನಾಲೆಡ್ಜ್, ನಿಮ್ಮ ಕಮ್ಯುನಿಕೇಷನ್ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಇವೆಲ್ಲ ಅವಲಂಬಿಸಿ ವಾರ್ಷಿಕ 2.5 ಲಕ್ಷದಿಂದ 7 ಲಕ್ಷದವರೆಗೂ ಸ್ಯಾಲರಿ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.